ನಾನು ಮಾವು ಹಾಕಿದ್ದೆ, ಅದ್ರಾಗೆ ಸಿರಿಗಂಧ ಅದ್ರಾಗೆ ಅದ, ಅಲ್ಲೂ ಜೊತೆ ಮೆಣಸಿನ ಗಿಡ ಹಚ್ಚಿನಿ ಸರ್. ಕಮ್ಮಿ ಖರ್ಚು ಎಲ್ಲಿ ಅದ ಅದು ನಾವು ನೋಡ್ಕೊಂಡ್ರು ಎಲ್ಲ ರೈತರಿಗೆ ಒಳ್ಳೇದೈತೆ ಸರ್. ನನ್ನ ಹೊಲಕ್ಕೆ ಬಿಮಾರಿ ಬರಲ್ಲ, ಮತ್ತು ನನಗೆ ಗರಿಬಿ ಇಲ್ಲ. 1 ಕೋಟಿ ನಾನು ಪ್ಲಾಟ್ ತಗೊಂಡಿನಿ ಸರ್. 1 ಕೋಟಿದಾಗ ನನ್ನ ಅವಕಾಶ ಏನಿಲ್ಲ. ಇದು ಭೂಮಿದು ಶಕ್ತಿ ನನಗೆ ಕೊಟ್ಟಿದೆ, ಇದ್ರ ಫಲ ನನಗೆ ಸಿಕ್ಕಿದೆ. ಅಲ್ಪಾವಧಿ, ವಾರ್ಷಿಕ, ಬಹುವಾರ್ಷಿಕ ಬೆಳೆಗಳ ಸಂಗಮ. ಶ್ರೀಗಂಧದ ಬೀಜ ಕಟ್ಟಿಗೆಯಿಂದಲೂ ನಿರಂತರ ಆದಾಯ. ಅತ್ಯಲ್ಪ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ತಂದುಕೊಡುವ ಕೃಷಿ ಪದ್ಧತಿ ಸಮಗ್ರ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ರೈತರು ಬೆಳೆದ ಬೆಳೆಗಳಿಗೆ ಎಲ್ಲಾ ಸಮಯದಲ್ಲೂ ಉತ್ತಮ ಬೆಲೆ ಸಿಗೋದಿಲ್ಲ. ಈ ಹಿನ್ನೆಲೆ ಏಕಬೆಳೆ ಪದ್ಧತಿಯಲ್ಲಿ ಬೆಳೆ ಬೆಳೆದು ಹಲವು ರೈತರು ತಮ್ಮ ಉತ್ಪನ್ನಕ್ಕೆ ಬೆಲೆ ಸಿಗದೆ ಕೈ ಸುಟ್ಕೊಂಡಿದ್ದಾರೆ. ಹಾಗಾಗಿ ಹಲವು ರೈತರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ತಿದ್ದಾರೆ. ಬೀದರ್ನ ರೈತರೊಬ್ಬರು ಶ್ರೀಗಂಧ, ಮಾವಿನೊಂದಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಉತ್ತಮ ಆದಾಯ ಪಡೆಯುತ್ತಿದ್ದು, ಈ ಕುರಿತು ಇಂದಿನ ಸಂಚಿಕೆಯಲ್ಲಿ ಮಾಹಿತಿ ತಿಳಿಯೋಣ. ಸಾಮಾನ್ಯವಾಗಿ ಬಹುತೇಕ ರೈತರು ಏಕಬೆಳೆ ಪದ್ಧತಿಯನ್ನ ಅನುಸರಿಸುತ್ತಾರೆ. ಏಕಬೆಳೆ ಪದ್ಧತಿಗೆ ಹೋಲಿಸಿದ್ರೆ ಬಹುಬೆಳೆ ಪದ್ಧತಿ ಹಾಗೂ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಾಗ ರೈತರಿಗೆ ನಷ್ಟವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ಸಮ್ಮಿಶ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಉತ್ತೇಜಿಸಲಾಗ್ತಿದೆ. ಸಾಕಷ್ಟು ರೈತರು ಈ ಪದ್ಧತಿಯನ್ನ ಅಳವಡಿಸಿಕೊಂಡು ಅದರಲ್ಲಿ ಕೈತುಂಬ ಲಾಭವನ್ನ ಪಡೆದಿದ್ದಾರೆ. ಹವಾಮಾನ ವೈಪರೀತ್ಯ, ಅನಿಶ್ಚಿತ ಮಳೆಯಿಂದಾಗಿ ಕೃಷಿಯ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಜೊತೆಗೆ ಬೆಳೆಗಳ ಇಳುವರಿ ಮತ್ತು ಆದಾಯ ಸಹ ಕುಂಠಿತವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಮತ್ತು ಕೃಷಿ ಅವಲಂಬಿತ ಉಪಕಸುಬುಗಳನ್ನು ಒಳಗೊಂಡಿರುವ ಸುಸ್ಥಿರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇನ್ನು ಸಮ್ಮಿಶ್ರ ಸಮಗ್ರ ಕೃಷಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡರೆ ರೈತರು ಕಡಿಮೆ ಬಂಡವಾಳದಲ್ಲಿ ವರ್ಷವಿಡೀ ಆದಾಯ ಪಡೆಯಬಹುದಾಗಿದೆ. ಸಮ್ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ರೈತರಿಗೆ ಖಂಡಿತವಾಗಿಯೂ ನಷ್ಟದ ಮಾತೇ ಇರೋದಿಲ್ಲ. ಸಮಗ್ರ ಕೃಷಿ ಪದ್ಧತಿಯನ್ನ ಮುಖ್ಯವಾಗಿ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ಮರ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ಮೀನುಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ವಿಂಗಡಿಸಿಕೊಳ್ಳಬಹುದು. ಸಮಗ್ರ ಕೃಷಿಯಲ್ಲಿ ಒಟ್ಟಾರೆಯಾಗಿ ಕೃಷಿಗೆ ಪೂರಕವಾಗಿರುವ ಯಾವುದಾದರೂ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಉಪಕಸುಬುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಜಿಲ್ಲೆಯ ಚಿಟ್ಟಾ ಗ್ರಾಮದ ರೈತ ಜಾಫರ್ ಮಿಯಾ ಅವರು ಶ್ರೀಗಂಧ ಮತ್ತು ಮಾವಿನೊಂದಿಗೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು ಕೃಷಿಯಲ್ಲಿಯೇ ನೆಮ್ಮದಿಯ ಜೀವನ ಕಟ್ಟಿಕೊಂಡಿದ್ದಾರೆ. ಜಾಫರ್ ಮಿಯಾ ಅವರಿಗೆ ಒಟ್ಟು 10 ಎಕರೆ ಜಮೀನಿದೆ. 3 ಎಕರೆಯಲ್ಲಿ ಅವರು ಕಬ್ಬು ಬೆಳೆಸಿದ್ರೆ ಉಳಿದ 7 ಎಕರೆಯಲ್ಲಿ ಮಾವು ಮತ್ತು ಶ್ರೀಗಂಧವನ್ನ ಮುಖ್ಯ ಬೆಳೆಯಾಗಿಸಿಕೊಂಡು ಸಮಗ್ರ ಕೃಷಿ ಮಾಡುತ್ತಿದ್ದಾರೆ. ಶ್ರೀಗಂಧ ಬೆಳೆಗೆ ಉತ್ತೇಜನ ನೀಡಲು ರಾಜ್ಯ ಸರ್ಕಾರವು
ಕರ್ನಾಟಕ ಅರಣ್ಯ ಕಾಯ್ದೆ 2001 ಸೆಕ್ಷನ್ 83ರ ಪ್ರಕಾರ ಯಾರ ಜಮೀನಿನಲ್ಲಿ ಶ್ರೀಗಂಧದ ಮರವಿರುತ್ತೋ ಅದು ಜಮೀನು ಮಾಲೀಕನ ಸ್ವತ್ತು ಅಂತ ತಿದ್ದುಪಡಿ ಮಾಡಿದೆ. ಜೊತೆಗೆ ಅರಣ್ಯ ಇಲಾಖೆ ಸಹ ರಿಯಾಯಿತಿ ದರದಲ್ಲಿ ಶ್ರೀಗಂಧದ ಸಸಿಗಳನ್ನ ಒದಗಿಸುವ ಮೂಲಕ ಮತ್ತು ಸಸಿ ನಿರ್ವಹಣೆಗೆ ಸಹಾಯಕಧನ ನೀಡುವ ಮೂಲಕ ಶ್ರೀಗಂಧ ಕೃಷಿಗೆ ಉತ್ತೇಜನ ನೀಡ್ತಿದೆ. ಹಾಗಾಗಿ ಸಾಕಷ್ಟು ರೈತರು ಶ್ರೀಗಂಧ ಬೆಳೀತಿದ್ದಾರೆ. ಕೆಲವು ರೈತರಂತೂ 16 ಎಕರೆಯಲ್ಲಿ ಶ್ರೀಗಂಧ ನಾಟಿ ಮಾಡಿದ್ದು 15 ವರ್ಷದ ಬಳಿಕ 16 ಕೋಟಿ ಲಾಭ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. 7 ಎಕರೆಯಲ್ಲಿ 900 ಮಾವಿನ ಗಿಡ, 800 ಶ್ರೀಗಂಧದ ಗಿಡ. ಬೀದರ್ನಲ್ಲೂ ಹಲವು ರೈತರು ಶ್ರೀಗಂಧ ಬೆಳೆ ಬೆಳೀತಿರುವ ಹಿನ್ನೆಲೆಯಲ್ಲಿ ಜಾಫರ್ ಮಿಯಾ ಅವರು ಕೂಡ ಶ್ರೀಗಂಧ ಬೆಳೆದಿದ್ದಾರೆ. ಇವರು 7 ಎಕರೆಯಲ್ಲಿ 900 ಮಾವಿನ ಗಿಡಗಳು ಮತ್ತು 800 ಶ್ರೀಗಂಧದ ಗಿಡಗಳನ್ನ ಮಿಶ್ರ ಬೆಳೆ ಪದ್ಧತಿಯಲ್ಲಿ ನಾಟಿ ಮಾಡಿದ್ದಾರೆ. ಇವರು ಶ್ರೀಗಂಧ ಗಿಡಗಳನ್ನ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 15 ಅಡಿ ಅಂತರ ಬಿಟ್ಟು ನಾಟಿ ಮಾಡಿದ್ದಾರೆ. ಇವರು ಹೆಚ್ಚು ಅಂತರ ಬಿಟ್ಟು ನಾಟಿ ಮಾಡಿರೋದ್ರಿಂದ ಗಿಡಗಳು ಉತ್ತಮವಾಗಿ ಬೆಳವಣಿಗೆ ಹೊಂದಿದ್ದು 4 ವರ್ಷದ ಗಿಡಗಳು 8 ವರ್ಷದ ಗಿಡಗಳಂತೆ ಕಾಣ್ತಿವೆ ಅಂತಾರೆ ಜಾಫರ್ ಮಿಯಾ ಅವರು. ಜಾಫರ್ ಮಿಯಾ ಅವರು ಕೇವಲ ಮಾವು ಮತ್ತು ಶ್ರೀಗಂಧವನ್ನ ಮಾತ್ರ ಬೆಳೆಯದೆ ಅದರ ಜೊತೆಗೆ ಶುಂಠಿ, ಪಪ್ಪಾಯ, ಮೆಣಸಿನಕಾಯಿಯನ್ನ ಬೆಳೆದಿದ್ದಾರೆ. ಹೀಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಬೆಳೆಗಳನ್ನ ಬೆಳೆದಿದ್ದು ನಿಯಮಿತವಾಗಿ ಆದಾಯ ಪಡಿತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ. ಜೇನು ಪರಾಗಸ್ಪರ್ಶ ಮಾಡೋದ್ರಿಂದ ಜಾಫರ್ ಮಿಯಾ ಅವರ ತೋಟದಲ್ಲಿರುವ ಬೆಳೆಗಳ ಇಳುವರಿಯಲ್ಲಿ ಸಹಜವಾಗಿಯೇ ಹೆಚ್ಚಳವಾಗುತ್ತೆ. ಜೊತೆಗೆ ಜೇನು ತುಪ್ಪದಿಂದಲೂ ಅವರು ಆದಾಯ ಪಡಿತಿದ್ದಾರೆ. ಸರ್ ನಾನು ಮಾವು ಹಾಕಿದ್ದೆ, ಅದ್ರಾಗೆ ಸಿರಿಗಂಧ ಅದ್ರಾಗೆ ಅದ, ಇದು ಅಲ್ಲ ಅದ್ರಾಗೆ ಅದ ಸರ್. ಮತ್ತು ಅಲ್ಲೂ ಜೊತೆ ಮೆಣಸಿನಕಾಯಿ ಹಚ್ಚಿನಿ ಸರ್. ಯಾಕಂತಂದ್ರೆ ಈಗ ಒಂದು ಬೆಳೆ ಹೋಯ್ತು ಅಂದ್ರೆ ಒಂದು ಬೆಳೆ ನಮಗೆ ಸಿಗಬೇಕು. ಮನ್ಯಾಗ 4 ಮಕ್ಕಳು ಅರ, 4 ಮಕ್ಕಳು ಒಬ್ಬ ಮಗ ಕುಂತರು ಬಿ 3 ಮಗ ತಂದು ಹಾಕ್ತಾನ. ಇದು ನಮ್ಮ ಬೆಳೆ ಬಿ ಒಂದು ಹೋಯ್ತು ಅಂದ್ರೆ ಇನ್ನು 3-4 ಬೆಳೆ ಐಟಮ್ ಅದ. ಈಗ ಮಾನ್ಗಳ ಸೀಸನ್ದಾಗ ಮಾನ್ಗಳ ಕಾಯಿ ಬರ್ತದ, ಮತ್ತು ಅಲ್ಲದಾಗ ಅಲ್ಲ ತಗೋತೆ. ಇದು 1 ವರ್ಷದ ಬೆಳೆ ಸರ್ ಅಲ್ಲ. ಮತ್ತು ಅದ್ರಕ್ಕಿಂತ ಫಾಸ್ಟ್ ಏನು ಬರ್ತದ ಅಂತಂದ್ರೆ ಮೆಣಸಿನಕಾಯಿ ಬರ್ತದ. ಮತ್ತು ಇದ್ರಕ್ಕಿಂತ ಫಾಸ್ಟ್ ಏನು ಬರ್ತದ ಅಂದ್ರೆ ಈ ಗಿಡ ಬುಡ್ದಾಗ ಏನು ಹುಲ್ಲು ಅದ ಸರ್, ಇದೆಲ್ಲ ಇದು ಹುಲ್ಲು ಬರ್ತದೆ ರೀ ಸರ್. ಈಗ ಇದ್ರೊಳಗೆ ಸರ್ ಇದು ಇಷ್ಟೇ ಚೇಂಜ್ ಏನು ಮಾಡಿದೆ ಅಂತಂದ್ರೆ ಫಾಸ್ಟ್ ಬಿ ಬರೋದದ, ಸ್ಲೋ ಬಿ ಬರೋದದ, ಮತ್ತು ಲಾಂಗ್ ಬಿ ಬರೋದದ. ಮತ್ತು ಅದ್ರಕ್ಕಿಂತ ಲಾಂಗ್ ಬರೋದು ಸಿರಿಗಂಧ ಗಿಡ ಹಚ್ಚಿನ ಸರ್. ಸಮಗ್ರ ಕೃಷಿ ಪದ್ಧತಿ ಹೈನುಗಾರಿಕೆ, ಮೀನು ಸಾಕಾಣೆ, ಕುರಿ, ಆಡು ಸಾಕಾಣೆಯನ್ನು ಒಳಗೊಂಡಿರುತ್ತೆ. ಉಪಕಸುಬುಗಳಾಗಿ ಇವುಗಳನ್ನ ಮಾಡುವ ಮೂಲಕ ಒಂದಿಷ್ಟು ಆದಾಯವನ್ನು ಪಡೆಯಬಹುದು. ಜೊತೆಗೆ ತೋಟಕ್ಕೆ ಗೊಬ್ಬರವೂ ಸಿಗುತ್ತೆ. ಜಾಫರ್ ಮಿಯಾ ಅವರು ಕೂಡ ಒಂದಿಷ್ಟು ಹಸು, ಎಮ್ಮೆಗಳು, ಆಡುಗಳನ್ನ ಸಾಕಿಕೊಂಡಿದ್ದಾರೆ. ಅದರಿಂದ ದೊರೆಯುವ ಗೊಬ್ಬರವನ್ನ ಅವರು ತಮ್ಮ ತೋಟದಲ್ಲಿ ಬಳಸ್ತಾರೆ. ಈ ಮೂಲಕ ತಮ್ಮ ತೋಟದ ಪೋಷಕಾಂಶ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಸಾವಯವ ಗೊಬ್ಬರವನ್ನೇ ನೀಡ್ತಿರೋದ್ರಿಂದ ಬೆಳೆಗಳು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸಿಕೊಂಡು ರೋಗ ಮತ್ತು ಕೀಟದ ಬಾಧೆಯೂ ಕೂಡ ಕಡಿಮೆಯಾಗಿದೆ ಅನ್ನೋದು ಜಾಫರ್ ಅವರ ಅಭಿಪ್ರಾಯ. ಇದಕ್ಕೆ ಸರ್ ಏನಲ್ಲ ಏನದ ಸರ್, ಅಲ್ಲಿಗೆ ಒಂದ್ಸಲ ನಾವು ಗೊಬ್ಬರ ಕೊಟ್ಟೇವು, ತಿಪ್ಪೆ ಗೊಬ್ಬರ 1 ವರ್ಷ ಏನು ಹತ್ತಲ್ಲ. ಅದ್ರ ಶಕ್ತಿ ಮೇಲೆ ಇದು ಮೆಣಸಿನ ಗಿಡ ಬರ್ತದೆ ಸರ್. ಅದ್ರ ಶಕ್ತಿ ಮೇಲೆ ಹುಲ್ಲು ಬರ್ತದೆ. ನಾವು ಬಾರ್ ಕೊಡ್ಲಾಕ ಜರುತ್ತಿಲ್ಲ. ಶ್ರೀಗಂಧಕ್ಕೆ ಹೆಂಗೆ ಮಾಡ್ತಾರೆ? ಶ್ರೀಗಂಧಕ್ಕೆ ಇದು ಈ ಹುಲ್ಲಿಗೆ ಏನು ಕೊಡ್ತೀವಲ್ಲ ಅದಕ್ಕೆ ಮಿಕ್ಸರ್ ಆಗಿ ಅದು ಇದು ತಂದೆ ತಗೋತಾರ ಸರ್. ವರ್ಷಕ್ಕೆ ಒಂದ್ಸಲ ಸರ್. ನನ್ನ ಬಳಿ ಆಳದ ಮತ್ತು ಆಕಳು ಅದ, ಎರಡು ಹೋರಿ ಅದ, ಮತ್ತು ಎಮ್ಮೆ ಅದ, ಆಳು, ಇವೆಲ್ಲ ಮಿಕ್ಸರ್ ಮಾಡಿ ಅದೇ ಗೊಬ್ಬರ ಬರ್ತದೆ ಸರ್. ಇದು ಅದು ಏಕಿ ಅಂದ್ರೆ ಡ್ರಿಪ್ ಮುಖಾಂತರ ಕೊಡ್ತೆ.
ಮತ್ತು ತಿಪ್ಪೆ ಗೊಬ್ಬರ ಅಂದ್ರೆ ಹಿಂಗೆ ಟ್ಯಾಕ್ಟರ್ ತಂದು ಬುಟ್ಟಿಲಿಂದ ಎಲ್ಲ ಒಂದ್ಸಲ ಹಾಕಿದ್ರೆ ಏನಾಯ್ತದ ನಮ್ಮ ಭೂಮಿ ಹಮೇಶ ಜವಾನೆ ಮುಂದಕ್ಕೆ ಆಗೋದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಸರ್. ನಿಮ್ಗೆ ರೋಗ ಬರೋದೇ ಅಟ್ಯಾಕ್ ಮಾಡೋದು ಶಕ್ತಿನೇ ಇಲ್ಲ. ಈಗ ಸರ ಕೊಬ್ಬು ಹಾಕಿದ್ರೆ ಲಾಗುಳಿ ಹೆಚ್ಚಿಗೆ ಮತ್ತು ಹುಲ್ಲು ಆಗ್ತದ, ಮದ್ದು ಹೊಡಿಬೇಕು ಸರ್. ಮದ್ದಿಗೆ ರೊಕ್ಕ ಬೇಕು, ಮತ್ತು ಮದ್ದು ಹೊಡ್ಯಾಗ ಮನುಷ್ಯ ಬೇಕು, ಮತ್ತು ಅದು ಮನುಷ್ಯ ಭೀ ಸಿಕ್ಕ, ಮದ್ದು ಭೀ ಸಿಕ್ತು, ರೊಕ್ಕ ಭೀ ಎಲ್ಲಾರ ಕಷ್ಟ ಮಾಡಿ ನಾವು ತಂದೆವು ಅಂದ್ರೆ ನಮ್ಮ ಭೂಮಿ ಭೀ ಖರಾಬ್ ಆಗ್ಲತ್ತದ. ಆ ಹೊಳ ಮನುಷ್ಯಾಗ ಭೀ ಮದ್ದು ಸ್ಪ್ರೇ ಮಾಡೋ ಮನುಷ್ಯಾಗ ಭೀ ಬಿಮಾರು, ಮತ್ತು ಅದು ನಮಗೆ ಭೀ ಹೊಲ್ದಾಗ ಓಡಾಡೋರಿಗೆ ಭೀ ಬಿಮಾರು, ನಮ್ಮ ಗುಬ್ಬಿಗೆ ಎಲ್ಲ ದನಗೆ ಹುಲ್ಲು ಹಾಕೋದು ಎಲ್ಲಾಗ ಅದು ವಿಷಾನೇ ನಾವು ಕೊಳ್ಳತ್ತೀವಿ. ಒಂದು ಒಳ್ಳೆಯದು ಒಂದು ಯಾವ್ದಾರು ದೊಡ್ಡ ಮಹಾರಾಜ್ ಹೇಳಿನಪ್ಲೆ ಒಂದು ಒಳ್ಳೆ ಕೆಲಸ ಮಾಡಿರಿ ಅಂಬಪ್ಲೆ ನನಗೆ ಅನ್ನಿಸ್ತು. ಮದ್ದು ಬಿಟ್ಕೊಳ್ಬೇಕಂದ್ರೆ ಒಂದು ಪೂಜಾ ಮಾಡಿನಪ್ಲೇನೆ ಅದ ಅಂತ ನಾವು ನಮಾಜ್ ಬಿದ್ದಿನಪ್ಲೆ ಅದ ಅಂತ ತಿಳ್ಕೊಂಡು ಮದ್ದು ಕೆಲಸ ಮಾಡಲ್ಲ ಸರ್. ನಾನು ಟೋಟಲಿ ಯೂರಿಯಾ ಹಾಕಲ್ಲ, DAP ಹಾಕಲ್ಲ, ಏನಿಲ್ಲ, ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದು ಗಿಲಾಸಿಲ್ ಹೊಳೆಯಲ್ಲ, ಹುಲ್ಲಿಗೆ ಏನು ಮಾಡಲ್ಲ ಸರ್. 4 ವರ್ಷದ ಬಳಿಕ ಶ್ರೀಗಂಧಕ್ಕೆ ನೀರು ನೀಡಬೇಕಿಲ್ಲ. ಶ್ರೀಗಂಧ ಅರಣ್ಯ ಜಾತಿಗೆ ಸೇರಿರುವ ಮರವಾಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ನೀರು ನೀಡುವ ಅಗತ್ಯ ಇರೋದಿಲ್ಲ. ಮೊದಲ 3-4 ವರ್ಷ ಗಿಡ ಬೆಳವಣಿಗೆ ಹೊಂದುವವರೆಗೆ ನೀರು ನೀಡಬೇಕು. ಆ ಬಳಿಕ ಶ್ರೀಗಂಧಕ್ಕೆ ನೀರು ನೀಡುವ ಅವಶ್ಯಕತೆಯೇ ಇರೋದಿಲ್ಲ. ಶ್ರೀಗಂಧಕ್ಕೆ ಹೆಚ್ಚು ನೀರು ನೀಡಿದ್ರೆ ಅದರಲ್ಲಿ ಗಂಧದ ಪ್ರಮಾಣ ಕಡಿಮೆಯಾಗುತ್ತೆ. ಹಾಗಾಗಿ ಶ್ರೀಗಂಧಕ್ಕೆ ನೀರು ನೀಡದೆ ಮಳೆಯಾಶ್ರಯದಲ್ಲಿಯೇ ಬೆಳೆಯಲು ಬಿಡಬೇಕು. 5 ವರ್ಷ ಬಾದ ನೀರು ಕಮ್ಮಿ ಮಾಡಬೇಕು ಅಂದ್ರೆ ನಾವು ಒಂದು ಪೈಪ್ ಬಂದ್ ಮಾಡ್ದೇವಲ್ಲ, ಆಯ್ತು ಸರ್. 4-5 ವರ್ಷ ನೀರು ಹೆಚ್ಚಿಗೆ ಬೇಕು ಸರ್. ನೀರು ಹೆಚ್ಚಿಗೆ ಕೊಟ್ಟಿವಿ ಅಂತಂದ್ರೆ ಒಳಗೆ ಚಾಗಿ ಆಗಲ್ಲ. ಅದೇ ಈಗ ನಾವು ಬೆಳಿಗ್ಗೆ 8 ದಿನ 15 ದಿನ ಕೊಡ್ತೀವಿ, ಸೇಮ್ ಅದೇ ಥರ ಕೊಡ್ಬೇಕು ಸರ್. ಜಾಫರ್ ಮಿಯಾ ಅವರು ತಮ್ಮ ತೋಟದಲ್ಲಿ 200 ಅಡಿ ಉದ್ದ ಮತ್ತು 200 ಅಡಿ ಅಗಲದ ಕೃಷಿ ಹೊಂಡ ನಿರ್ಮಿಸಿಕೊಂಡಿದ್ದಾರೆ. ಗುಡ್ಡದಿಂದ ಬರುವ ನೀರು ಇದರಲ್ಲಿ ಸಂಗ್ರಹವಾಗುತ್ತೆ. ಅವರು ಕೃಷಿ ಹೊಂಡದಲ್ಲಿ ಮೀನುಗಳನ್ನ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಮೀನಿನ ಹಿಕ್ಕೆ ಮತ್ತು ಗುಡ್ಡದಿಂದ ಬರುವ ಕಸ ಕಡ್ಡಿಗಳು ಸೇರಿರುತ್ತೆ. ಇದರಿಂದ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶವಿರುತ್ತೆ. ಹಾಗಾಗಿ ಜಾಫರ್ ಮಿಯಾ ಅವರು ತಮ್ಮ ತೋಟಕ್ಕೆ ಕೊಳವೆ ಬಾವಿ, ತೆರೆದ ಬಾವಿ ಮತ್ತು ಕೃಷಿ ಹೊಂಡದ ನೀರನ್ನ ಹಂತ ಹಂತವಾಗಿ ನೀಡ್ತಾರೆ. ಈ ಮೂಲಕ ಅವರು ನೀರಿನಿಂದಲೇ ಗಿಡಗಳಿಗೆ ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತಿದ್ದಾರೆ. ಇವರು ತಮ್ಮಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲವನ್ನ ಸಮರ್ಪಕವಾಗಿ ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ಯಾವುದು ಬೆಳೆ ಹಾಕಿನ ಸರ್, ಈಗ ಎಲ್ಲ ಹಾಕಿದೆ. ಇದಕ್ಕೆ ನೀರು ಒಂದ್ಸಲ ಬಾಯಿ ನೀರು ಕೊಡ್ತೀನಿ ಸರ್, 1 ಕೆಪಿ, ಮತ್ತು 1 ಕೆಪಿ ಬಾಯಿ ನೀರು ಕೊಡ್ತೀನಿ ಸರ್, ಮತ್ತು 1 ಕೆಪಿ ಇಲ್ಲಿ ಮೀನು ಹಾಕಿದೆ ಸರ್, ಮೀನು ಅದ ನೀರು, ಆ ನೀರು ಒಂದ್ಸಲ ಕೊಡ್ತೀನಿ ಸರ್. ಇವು 3 ನೀರು ಚೇಂಜಸ್ ಆಯ್ತಾ ಸರ್. ಅದು ಯಾಕೆ ಹಂಗೆ ಮಾಡಿದೆ ಅಂತ ಮಾಡ್ಲತ್ತೆ ಹೆಂಗೆ ಅಂತಂದ್ರೆ, ಈಗ ಬೋರ್ ನೀರು ಕರೆ ಬಂಡಿಲಿಂದ ಬರ್ತದ, ಅದ್ರ ಗುಣಮಟ್ಟ ಬೇರೆ ಇರ್ತದೆ ಸರ್. ಮತ್ತು ಬಾಯಿ ಕೇಸಿಂಗ್ ನೀರು ಇರ್ತದ, ಸೇಳಿಯಾಗಿ ನೀರು ಬರ್ತದ, ಅದ್ರದ್ದು ಗುಣಮಟ್ಟ ಬೇರೆ ಇರ್ತದ. 2 ನೀರು ಚೇಂಜ್ ಆಯಿತು. ಕಾಫಿ ಒಂದು ಚಾ ಕೊಂಡಿನಪ್ಲೆ ಅದು ಚೇಂಜ್ ಆಯಿತು. ಮತ್ತು ಅದ್ರಕ್ಕಿಂತ ವಿಶೇಷ ನೀರು ಎಲ್ಲಕ್ಕಿಂತ ಕಿಮ್ಮತ್ತು ನೀರು ಒಳ್ಳೇದು ಶಕ್ತಿ ನೀರು ಅಂತಂದ್ರೆ, ಈಗ ಮೀನು ಅದ ಸರ್ ಹೊಂಡ, ಅದ್ರ ಮೀನು ಸಾಕಣೆ ಮಾಡಿದೆ. ಅದ್ರೊಳಗೆ 200 ಮಾಡೀನಿ ಸರ್. ಅದ್ರೊಳಗೆ ಮೀನು ಅದ, ಅವು ಮೀನೇನು ತಿಂತಾವ, ಅದು ಗೊಬ್ಬರ ಕೊಡ್ತದ ನೀರಾಗ. ಅದು ಒಂದು ನೀರು ಶಕ್ತಿ ಬೇರೆನೆ. ಮತ್ತು ಅದ್ರಕ್ಕಿಂತ ಒಳ್ಳೆ ಶಕ್ತಿ ಏನದ ನೀರಾಗ ಅಂತಂದ್ರೆ, ಇದು 1.5 ಕಿಲೋಮೀಟ್ರ್ ನೀರು ಹರ್ಕೊಂಡು ಬರ್ತದೆ ಸರ್. ಅವು ಬಂದು ನಂದು ಮೀನ್ದಾಗ ಜಮಾ ಆಗ್ತದೆ, ಕೃಷಿ ಹೊಂಡದಾಗ ಜಮಾ ಆಗ್ತದ. ಅವು ಸಾವಿರಾರು ಗುಡ್ಡಗೊಡ್ದಾಗ ಇದು ಎಲೆ ಮತ್ತು ಎಮ್ಮೆ ಮೈದಿಂದು ಗೊಬ್ಬರ ಅಲ್ಲೇ ಬಿಡ್ತದ, ಆಳು ಕುರಿ ಎಲ್ಲ ಮೈದಿಂದು ಗೊಬ್ಬರ ಅಲ್ಲೇ ಬಿಡ್ತದ. ಅದು ಮಳೆ ಬಿದ್ದು ಅದು ಹಲ್ಕಿ ಆಗಿ ನಮ್ಮ ಮತ್ತು ಮಣ್ಣಿನ ಜೊತೆ ಬಂದು ನೀರಾಗ ಜಮಾ ಆಗ್ತದೆ ಸರ್. ಅದು ಒಂದು ನೀರು ಬಿಲ್ಕುಲ್ ಒಂದು ಕಾಫಿ ದಪ್ಲೇನೆ ಆಯ್ತದೆ ಸರ್. ಆ ಥರ ಒಂದು ನೀರಿಂದ ಅದೊಂದು ಗುಣ ಬೇರೆ ನಂದು 3 ನೀರು. ಅರಣ್ಯ ಇಲಾಖೆ ಶ್ರೀಗಂಧ ಕೃಷಿಗೆ ಪ್ರೋತ್ಸಾಹ ನೀಡಲು ರೈತರಿಗೆ ಕಡಿಮೆ ದರದಲ್ಲಿ ಸಸಿಗಳನ್ನ ಒದಗಿಸುತ್ತಿದೆ. ಜೊತೆಗೆ ಸಸಿಗಳ ನಿರ್ವಹಣೆಗಾಗಿ ಪ್ರತಿ ವರ್ಷ ಸಹಾಯಕ ಧನವನ್ನು ನೀಡುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶ್ರೀಗಂಧ ಸಸಿ ಬೆಳೆಸಲು ಮತ್ತು ನಿರ್ವಹಣೆ ಮಾಡಲು ಹೆಚ್ಚಿನ ಬಂಡವಾಳವೇನೂ ಬೇಕಾಗೋದಿಲ್ಲ. ಇದು ಸರ್ ಅವರು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿಂದ ಗಾಮನಗಡ್ಡಿ ಸಾಬೂರ್ ಅಂತ ಇದ್ದರು ಸರ್, DFO. ಅವ್ರು ನಮ್ಗೆ 3 ರೂಪಾಯಿದಾಗ ತಗೊಂಡ್ರ, ನಮ್ಮಲ್ಲಿ ರೊಕ್ಕ ತಗೊಂಡ್ರ ಸರ್. ತಗೊಂಡು 30 ರೂಪಾಯಿ ಸಬ್ಸಿಡಿ ಕೊಟ್ರ ಸರ್. ಅದು ವಾಪಸ್ ಸರ್. ಇದು ಒಂದು ಅದ್ಭುತ ಕೆಲಸ ಅದ. ಅದು ಗೌರ್ಮೆಂಟ್ ಧನ್ಯವಾದ ಮಾಡ್ಬೇಕು ಸರ್ ನಾವು ರೈತರು. ಯಾಕಂದ್ರೆ ಈ ಕಾಲದಾಗ ಒಂದು ಚಾ ಯಾರು ಕೊಡ್ಸಲ್ಲ.
ನಮ್ಮಲ್ಲಿ 3 ರೂಪಾಯಿ ತೊಗೊಂಡು 30 ರೂಪಾಯಿ ವಾಪಸ್ ಕೊಡೋತರ ಅಂದ್ರೆ ಅದೊಂದು ಒಂದು ಹೆಲ್ಪೇ ಸರ್ ಗೌರ್ಮೆಂಟ್ ಭಾರಿ ಒಳ್ಳೇದು ಮಾತಾಡೋದು. ಈಗಾಯ್ತು ಅವ್ರು ನಮ್ಮಲ್ಲಿ ಏನು ರೊಕ್ಕ ಕೇಳಂಗಿಲ್ಲ. ಈಗ ನಾವು ಬೀಜ ಮಾರ್ಕೊಳತ್ತಿದ್ದೇವೆ, ಅವ್ರು ನಮ್ಗೆ ರೊಕ್ಕ ಕೇಳಂಗಿಲ್ಲ. ಈಗ ಕಡ್ಗಿನ ಸುಟ್ಟರು ಕೊಳ್ಳತ್ತಿದೆ, ಅದಕ್ಕೆ ಅವ್ರು ಕೇಳಂಗಿಲ್ಲ ಸರ್. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾನು ಸಲಾಮ್ ಮಾಡ್ತೀನಿ ಸರ್. ಇನ್ನು ಶ್ರೀಗಂಧ ನಾಟಿ ಮಾಡಿದ 7 ರಿಂದ 8 ವರ್ಷದ ಬಳಿಕ ಅದರಲ್ಲಿ ಗಂಧದ ಬೆಳವಣಿಗೆ ಆಗ್ತಿರುತ್ತೆ. ಹಾಗಾಗಿ ಕಳ್ಳರು ಶ್ರೀಗಂಧ ಕದ್ದೊಯ್ಯುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀಗಂಧಕ್ಕೆ ರಕ್ಷಣೆ ಒದಗಿಸಲು ರೈತರು ಹೆಚ್ಚಿನ ಖರ್ಚು ಮಾಡಬೇಕಾಗತ್ತೆ. ಮೀನು ಮಾರಾಟದಿಂದ 5 ಲಕ್ಷ ರೂಪಾಯಿ ಆದಾಯ. ಜಾಫರ್ ಮಿಯಾ ಅವರು 200x200 ಅಳತೆಯ ಕೃಷಿ ಹೊಂಡ ನಿರ್ಮಿಸಿಕೊಂಡಿದ್ದು ಅದರಲ್ಲಿ ಮೀನು ಸಾಕಾಣಿಕೆ ಮಾಡ್ತಿದ್ದಾರೆ. ವರ್ಷಕ್ಕೊಮ್ಮೆ ಅವರು ಅದರಲ್ಲಿ ಮೀನು ಹಿಡಿದು ಮಾರಾಟ ಮಾಡ್ತಾರೆ. ಈ ಕೃಷಿ ಹೊಂಡದಲ್ಲಿ ಸುಮಾರು 2 ಟನ್ ಮೀನು ಸಿಗುತ್ತೆ. ಇದನ್ನ ಪ್ರತಿ ಕೆಜಿಗೆ 300 ರೂಪಾಯಿನಂತೆ ಮಾರಾಟ ಮಾಡಿದ್ರು ವರ್ಷಕ್ಕೆ ಕನಿಷ್ಠ 5 ಲಕ್ಷ ರೂಪಾಯಿವರೆಗೆ ಆದಾಯ ಬರುತ್ತೆ. ಇನ್ನು ಹಸು, ಎಮ್ಮೆಯ ಹಾಲು ಮತ್ತು ಆಡುಗಳಿಂದ ಪ್ರತ್ಯೇಕವಾಗಿ ಆದಾಯ ಬರುತ್ತೆ ಅಂತಾರೆ ಜಾಫರ್ ಮಿಯಾ. ನಾವು ಮೀನು ತೆಗಿದೇವೆ ಸರ್, ಅವ್ರು ಮೀನು ವರ್ಷಕ್ಕೆ ಒಂದು ಸಲ ಬರ್ತದೆ ಸರ್. ಅದು ಸರ್ ಈಗ 200x200ದಾಗ ಕಮ್ಸೆ 2 ಟನ್ ಹೊಂಟದೆ ಸರ್. ಅದು 300 ರೂಪಾಯಿ ಕಿಲೋ ಸರ್. ಅದು 300 ರೂಪಾಯಿ ಕೆಜಿ ಸರ್ ಟನ್ ನೋಡಿ ಸರ್. ಅಂದ್ರೆ ನಾವು ಮಾಡೋದು ರೈತರು ಮಾಡೋದೇನು ಸರ್, ಕಮ್ಮಿ ಖರ್ಚು ಎಲ್ಲಿ ಅದ ಅದು ನಾವು ನೋಡ್ಕೊಂಡ್ರು ಎಲ್ಲ ರೈತರಿಗೆ ಒಳ್ಳೇದೈತೆ ಸರ್. ಮಾವು ಮತ್ತು ಶ್ರೀಗಂಧದ ಜೊತೆಯಲ್ಲಿಯೇ ಶುಂಠಿ, ಪಪಾಯ ಮತ್ತು ಮೆಣಸಿನಕಾಯಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯಲಾಗಿದೆ. ಮೆಣಸಿನಕಾಯಿ ಅಲ್ಪಾವಧಿಯ ಬೆಳೆಯಾಗಿದ್ದು ಮೆಣಸಿನಕಾಯಿ ಮಾರಾಟದಿಂದಲೇ ತೊಗರಿಯಲ್ಲಿ ಬರುವಷ್ಟು ಆದಾಯ ಪಡಿತೇನೆ. ಇನ್ನು ಪಪ್ಪಾಯವನ್ನ ವರ್ಷವಿಡೀ ಮಾರಾಟ ಮಾಡಿ ಆದಾಯ ಪಡಿತೀನಿ. ಶುಂಠಿಯನ್ನ ವರ್ಷಕ್ಕೆ ಒಮ್ಮೆ ಮಾರಾಟ ಮಾಡ್ತೀನಿ. ಶುಂಠಿಗೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದರ ಮೇಲೆ ಆದಾಯ ನಿರ್ಧಾರವಾಗುತ್ತೆ. ಮೆಣಸಿನಕಾಯಿಯಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿ ಆದಾಯ ಬಂದರೆ ಶುಂಠಿಯಲ್ಲಿ 7 ಎಕರೆಯಲ್ಲಿ ಕನಿಷ್ಠ 5 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ಇನ್ನು ಮಾವಿನ ಸೀಸನ್ನಲ್ಲಿ ಮಾವಿನ ಹಣ್ಣು ಮಾರಾಟದಿಂದ 1 ಎಕರೆಗೆ 1 ಲಕ್ಷ ರೂಪಾಯಿನಂತೆ ಸುಮಾರು 7 ಲಕ್ಷ ರೂಪಾಯಿ ಆದಾಯ ಸಿಕ್ಕೇ ಸಿಗುತ್ತೆ. ಈ ಲೆಕ್ಕಾಚಾರದಂತೆ 13 ಲಕ್ಷ ಮತ್ತು ಮೀನು ಮಾರಾಟದ 5 ಲಕ್ಷ ಸೇರಿದಂತೆ 18 ಲಕ್ಷ ರೂಪಾಯಿವರೆಗೆ ಆದಾಯ ಬರುತ್ತೆ ಅಂತಾರೆ ಜಾಫರ್ ಮಿಯಾ. ಈಗ ಸರ್ ಮನುಷ್ಯ ತೊಗರಿದಾಗ ಎಷ್ಟು ತೆಗಿತಾನ, 1 ವರ್ಷದಾಗ ತೊಗರಿ ಸೋಯಾ ತೆಗಿತಾರ. ಅದು ನಾನು ಖಾಲಿ ಒಂದು ಮೆಣಸಿನ ಗಿಡದಾಗ ತೆಗಿತೆ ಸರ್. ಈಗ ಒಂದು ಮನುಷ್ಯ 1 ಎಕರೆದಾಗ 1 ಲಕ್ಷ ರೂಪಾಯಿ ಕಮಾಸ್ಲತ್ತಾನ ಅಂದ್ರೆ ನಾ ಖಾಲಿ 1 ಎಕರೆದಾಗ ಖಾಲಿ ಮೆಣಸಿನದಾಗ ಕಮಾಸ್ತೀವಿ 1 ಲಕ್ಷ ಸರ್ ಖಾಲಿ ಮೆಣಸಿನದಾಗ. ಮತ್ತು ಇದು ಅಲ್ಲದ ಗಿಫ್ಟ್ ಉಳಿತು. ಅಲ್ಲದಾದ್ರೂ ರೇಟ್ ಹೆಚ್ಚು ಕಮ್ಮ ಸರ್. 10,000 ಆಯ್ತು ಅಂದ್ರೆ ಅದು ಮತ್ತೆ 3-4 ಲಾಖ ಆಗ್ಬೋದು. ಹಾಂ ಸರ್, ಹಾಂ 5 ಲಾಖ ಭೀ ಆಗ್ಬೋದು. ಮಾವು ಸರ್ ಇದು ನನ್ನ 150 ರೂಪಾಯಿ ಕೆಜಿ ಫಿಕ್ಸ್ ಅದ. ನಮ್ಗೆ ಬೀದರ್ದಾಗ ಎಷ್ಟು ಭೀ ರೇಟ್ ಕಮ್ಮಿ ಇರಲಿ, ಯಾವ್ದು ಭೀ ಮಾನ್ಕಾಯಿ ಹೆಚ್ಚು ಇರಲಿ ಕಮ್ಮಿ ಇರಲಿ, ನನ್ನ ಬಳಿ 2 ವರ್ಷ ಫಿಕ್ಸ್ ಅದ ಸರ್. ಅದು 150 ರೂಪಾಯಿ ಕೆಜಿ ಸರ್. 1 ಎಕರೆದಾಗ ಸರ್ ನಾ ಸ್ಟಾರ್ಟಿಂಗ್ 25,000 ಸ್ಟಾರ್ಟ್ ಮಾಡಿದೆ ಸರ್. ಈಗ 3 ವರ್ಷ ಆಯಿತು, ಈಗ 4ನೇ ವರ್ಷದ ಇದು. 1 ಎಕರೆದಾಗ ಸರ್ ಕಮ್ ಸೆ ಕಮ್ ಒಂದು ನಾ 25ಲಿಂದ ಈ ವರ್ಷ 1 ಲಕ್ಷ ರೂಪಾಯಿಗೆ ಮುಟ್ತೀನಿ ಸರ್. ನಾವು ಏನು ಮಾಡಂಗಿಲ್ಲ, ಕಡೆಗೆ ಅಷ್ಟೇ ರೊಕ್ಕ ನಮಗೆ ಸಿಗ್ತದೆ. ಶ್ರೀಗಂಧ ಗಿಡಗಳಿಂದಲೂ ಸಾವಿರಾರು ರೂಪಾಯಿ ಆದಾಯ. ಶ್ರೀಗಂಧದಲ್ಲಿ ಆದಾಯ ಪಡೆಯಲು 15 ವರ್ಷ ಕಾಯಲೇಬೇಕು. ಆದರೆ ಜಾಫರ್ ಮಿಯಾ ಅವರು ಕೇವಲ 4 ವರ್ಷ ಸಸಿಗಳಲ್ಲೇ ಆದಾಯದ ಮೂಲ ಕಂಡುಕೊಂಡಿದ್ದಾರೆ. ಇವರು ಶ್ರೀಗಂಧದ ಬೀಜಗಳನ್ನ ಪ್ರತಿ ಕೆಜಿಗೆ 200 ರೂಪಾಯಿನಂತೆ ಮಾರಾಟ ಮಾಡ್ತಿದ್ದಾರೆ. ಜೊತೆಗೆ ಶವ ಸಂಸ್ಕಾರಕ್ಕಾಗಿ ಶ್ರೀಗಂಧದ ಕಟ್ಟಿಗೆಗಳನ್ನು ಮಾರುತ್ತಿದ್ದಾರೆ. 1 ಕೆಜಿಗೆ 400 ರೂಪಾಯಿಯಂತೆ ಮಾರುತ್ತಿದ್ದು ಅದರಿಂದಲೂ ಹೆಚ್ಚಿನ ಆದಾಯ ಪಡೆದಿದ್ದಾರೆ. ಇನ್ನು 15 ವರ್ಷದ ಬಳಿಕ ಶ್ರೀಗಂಧದಿಂದ ಕೋಟಿಗಟ್ಟಲೆ ಆದಾಯ ಪಡಿಬಹುದು. ಈಗ ಶ್ರೀಗಂಧ ಗಿಡ ಸರ್ ಈಗ ಸದ್ಯಾಗ 200 ರೂಪಾಯಿ ಕಿಲೋ ಬೀಜ ನಡ್ದವು. ಈಗ ನಾ ಮಾರಾಟ ಮಾಡತ್ತೀನಿ ಸರ್. ನಾವು ಎಷ್ಟು ಇದು ಹೇಳಿದ್ರು ಭೀ ಇದು ಕಮ್ಮಿ ಅದ ಅಂತ ತಿಳ್ಕೊರಿ. ಮತ್ತು ಇವು ಕಡ್ಗಿ ಸರ್, ಈಗ ನಮ್ಮ ಬೀದರ್ ಜಿಲ್ಲೆದಾಗ ಯಾರು ಭೀ ನಾ ಕಡ್ಗಿ ಶ್ರೀಗಂಧ ಗಿಡ ಮಾರಿಲ್ಲ. ನಾನು ಖಾಲಿ 4 ವರ್ಷದಾಗ ಶ್ರೀಗಂಧ ಪಂಟಿ ಮಾರಿ ಅದು ನಮ್ಮ ಇವರು ಸತ್ತರು 400 ರೂಪಾಯಿ ಕೆಜಿ ಒಯ್ಲತ್ತಾರ ಸರ್. ಸೊ ಅದು ಏನೋ ಭೋಗ ಮಾಡ್ತಾರಂತ ಏನೋ ಮಾಡ್ತಾರಂತ. ನಾವು ಅದು ಮಹಾರಾಜ್ ಅಂತಾರ ಬೀದರ್ದಾಗ, ಅವ್ರಿಗೆ ನಮ್ಗೆ ಲಿಂಕ್ ಅದ. ಯಾರು ಸತ್ರು ದೊಡ್ಡ ಮನುಷ್ಯ ಸತ್ರ 25 ಕಿಲೋ ತಗೊಳತ್ತಾರ.
ಗರೀಬ್ ಸೆ ಗರೀಬ್ ಮಂಚ ತಗೊಂಡು 5 ಕಿಲೋ ತಗೊಳತಾರ ಬೀಜ ಇಲ್ಲ ಕಡ್ಗಿ ಸರ್ ಕಟ್ಟಿಗೆ ಅವ್ರಿಗೆ ಸುಳ್ಳಾಕ ಅದು ಸತ್ತಿನ ದಿನ ಸುಡ್ತಾರಲ್ಲ ಸರ್ ಇವು ಕಡ್ಗಿ 25 ಕಿಲೋ ತಗ ಒಯ್ಲತ್ತಾರ ಒಬ್ಬರು ದೊಡ್ಡ ಪಾರ್ಟಿ ಇದ್ರು 25 ಕಿಲೋ ಒಯ್ಲತ್ತಾರ 400 ರೂಪಾಯಿ ಕೆಜಿ ಗರೀಬ್ ಮಂಚ ಇದ್ರು 300 ರೂಪಾಯಿ ಕೆಜಿ ಕೊಡ್ಲತ್ತೀನಿ ಸರ್ ಈ ಸಿಗಂದ ಗಿಡದ ಎಡ್ ಆಫರ್ ಈಗ ನಂಗೆ ಸಿಗ್ಲತ್ತದ ಆಲ್ರೆಡಿ ಒಂದು ಕಡ್ಗಿ ಸುಳ್ಳಾಕ ಒಯ್ಲತ್ತಾರ ಮಂಚ ಸತ್ತರ ಮತ್ತು ಒಂದು ಬೀಜ ಮಾರಾಟ ಆಗ್ಲತ್ತ ಸರ್. ಜಾಫರ್ ಮಿಯಾ ಅವರು ಕೃಷಿ ಮಾಡುತ್ತಲೇ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ಜೊತೆಗೆ ಇದರಿಂದಲೇ ಆಸ್ತಿಯನ್ನು ಕೂಡ ಸಂಪಾದಿಸಿದ್ದಾರೆ. ಇದೆಲ್ಲ ಸಾಧ್ಯವಾಗಿದ್ದು ಸಮಗ್ರ ಕೃಷಿಯಿಂದಲೇ ಅಂತ ಹೇಳ್ತಾರೆ. ನನ್ನ ಹೊಲ್ಗೆ ಬಿಮಾರಿ ಬರಲ್ಲ ಮತ್ತು ನನಗೆ ಗರಿಬಿ ಇಲ್ಲ. 1 ಕೋಟಿ ನಾನು ಪ್ಲಾಟ್ ತಗೊಂಡಿನಿ ಸರ್ 1 ಕೋಟಿದಾಗ. ನನ್ನ ಅವಕಾಶ ಏನಿಲ್ಲ. ಇದು ಭೂಮಿದು ಶಕ್ತಿ ನನಗೆ ಕೊಟ್ಟಿದೆ, ಇದ್ರ ಫಲ ನನಗೆ ಸಿಕ್ಕಿದೆ. ಈಗ ನಾ ಆಲ್ರೆಡಿ ರೋಡಿಗೆ 1 ಕರೋಡ್ ರೂಪಾಯಿಗೆ ಒಂದು ಪ್ಲಾಟ್ ತೊಗೊಂಡಿನಿ 40/40 ಮೇನ್ ರೋಡಿಗೆ ಸರ್. ಅಂದ್ರೆ ಇದು ನಾ ಎಲ್ಲಿಂದ ಮಾಡ್ದೆ, ಏನು ಬಿಸ್ನೆಸ್ ಇಲ್ಲ ನನ್ನ ಬಳಿ, ಏನಿಲ್ಲ. ಇನ್ನು ನನ್ನ ಮಕ್ಕಳೆಲ್ಲ ಓದ್ಲತ್ತಾರ. ಒಂದು ಮಗ ನೌಕರಿಗೆ ಹೋಗ್ಯಾನ. ಈಗ ನನಗೆ 5 ಮಕ್ಕಳು ಗಣಸರು ಎಲ್ಲ CBSE ಸಿಲೆಬಸ್ಲಿಂದ ಓದಿಸ್ತೀನಿ ಸರ್. ನಾವು ರೈತ ಆಗಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ 5 ಮಕ್ಕಳಿಗೆ CBSE ಸಿಲೆಬಸ್ ಓದಿಸಿದೆ. ಈಗ ಒಬ್ಬನ ಮಗನಿಗೆ ನೌಕರಿ ಹಾಕ್ತೇವೆ ಸರ್. ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಜಾಫರ್ ಮಿಯಾ ಅವರು ವರ್ಷವಿಡೀ ನಿರಂತರವಾಗಿ ಆದಾಯ ಪಡೆಯುತ್ತಿದ್ದಾರೆ. ಇನ್ನು ಶ್ರೀಗಂಧದ ಮರಗಳು ಬ್ಯಾಂಕ್ನಲ್ಲಿ ಇಟ್ಟಿರುವ ಫಿಕ್ಸೆಡ್ ಡೆಪಾಸಿಟ್ನಂತಿದ್ದು 15 ವರ್ಷದ ಬಳಿಕ ಕೋಟಿಗಟ್ಟಲೆ ಲಾಭ ತಂದುಕೊಡಲಿದೆ. ಸಮಗ್ರ ವಿವರವುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.